ಟಿ ಶ್ರೀನಿವಾಸರವರು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇಲ್ಲಿವರೆಗೆ 1250 ಕೋಟಿ ರೂಪಾಯಿಗಳನ್ನ ಕೂಡ್ಲಿಗಿ ಕ್ಷೇತ್ರಕ್ಕೆ ಅನುದಾನವಾಗಿ ತಂದಿದ್ದಾರೆ. 1250 ಕೋಟಿ. ನೀವೆಲ್ಲ ಅದೃಷ್ಟವಂತರು. ಕಾರಣ ಯಾಕಪ್ಪ ಅಂತಂದ್ರೆ ಇಂಥ ಕ್ರಿಯಾಶೀಲ ಜನಪರವಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕರನ್ನ ಪಡೆದಿದ್ದೀವಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅದೃಷ್ಟಶಾಲಿಗಳು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶ್ರೀನಿವಾಸರವರ ಅಪ್ರೋಚ್ ಮುಖ್ಯಮಂತ್ರಿಯಾಗಿರಲಿ ಅಥವಾ ಬೇರೆ ಮಂತ್ರಿಗಳಾಗಿರಲಿ, ಅವರ ಅಪ್ರೋಚ್ ಇದೆಯಲ್ಲ, ಆ ಅಪ್ರೋಚ್ ನಿಂದಲೇ ಅವರಿಗೆ ಅನುದಾನವನ್ನು ಕೊಟ್ಬಿಡೋಣ ಅಂತ ಅನಿಸ್ಬಿಡ್ತದೆ. ಅಂತ ಸೌಜನ್ಯ ಇರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಬಹಳ ಹಿಂದುಳಿದಿರ್ತಕ್ಕಂಥ ತಾಲೂಕು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರ ಬಹುಶಃ ಇನ್ನು ಮುಂದೆ ಮುಂದುವರಿದ ಕ್ಷೇತ್ರವಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 74 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ NY ಗೋಪಾಲಕೃಷ್ಣ ಶಾಸಕರಾಗಿದ್ದಾಗ ಮಾಡಿಸಿದ್ದು. ಸುಮಾರು 21ನೇ ಇಸ್ವಿ 2021ನೇ ಇಸ್ವಿನಲ್ಲಿ ನಮ್ಮ ಪಾರ್ಟಿನಲ್ಲಿ ಶಾಸಕರಾಗಿರಲಿಲ್ಲ. ಆದ್ರೆ ಅವರು ಕಾಂಗ್ರೆಸ್ನವರೇ. ಕಾರಣಾಂತರದಿಂದ ಬಿಜೆಪಿನಲ್ಲಿ ಇದ್ರು. ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ. ಮೊಳಕಾಲ್ಮೂರಿನ MLA ಈಗ. ಅವ್ರ ಕಾಲದಲ್ಲಿ ಇದು ಮಂಜೂರಾದದ್ದು. NT ಶ್ರೀನಿವಾಸ್ ಅವರು ಶಾಸಕರಾಗಿ ಇನ್ನು 10 ದಿನಗಳಾದ್ರೆ 2.5 ವರ್ಷ ಆಗ್ತದೆ. 10 ದಿನಗಳಾದ್ರೆ 2.5 ವರ್ಷ ಶಾಸಕರಾಗಿ 2.5 ವರ್ಷದಲ್ಲಿ ಅಸಾಧ್ಯವಾದಂತ ಕೆಲಸವನ್ನ ಮಾಡಿದ್ದಾರೆ. NY ಗೋಪಾಲಕೃಷ್ಣ ಕಾಲದಲ್ಲಿ ಪ್ರಾರಂಭ ಆದಂತಹ ಯೋಜನೆ ಮುಗಿದಿರಲಿಲ್ಲ. ಉಳಿದ ಅನುದಾನವನ್ನ ಕೊಡಿಸಿ ಆಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನ ಕೊಡಿಸಿ MLA ಅಂತ ಹೇಳಿದ್ರು ಅಷ್ಟೇನೆ. ಇನ್ನು NY ಗೋಪಾಲಕೃಷ್ಣ ಅವರು ಬಿಜೆಪಿ ಶಾಸಕರಾಗಿದ್ರೂ ಕೂಡ ಎಲ್ಲರ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ರು. ಎಲ್ಲ ಪಕ್ಷದವರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು. ಅವರು ಮೂಲತಃ ಕಾಂಗ್ರೆಸ್ಸಿಗರು, ಮುಂದೆನೂ ಕೂಡ ಕಾಂಗ್ರೆಸ್ಸಿಗರಾಗಿ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.